ಏನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಭಾರತದ ಎಲ್ಲ ವೈದ್ಯರು ಇವತ್ತು ಪ್ರತಿಭಟನೆಗಳಿದ್ದಾರೆ. ದೇಶದಾದ್ಯಂತ ಬಹುತೇಕವಾಗಿ ಎಲ್ಲ ಕಡೆಗಳಲ್ಲಿ OPDಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಏನು ತುರ್ತು ಚಿಕಿತ್ಸೆಗಷ್ಟೇ ಅವಕಾಶವಿದೆ. ಆದರೆ ಇವತ್ತು ಬೀದರ್ನಲ್ಲಿಯೂ ಕೂಡ ವೈದ್ಯರು ಏನು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಕೆಲವೊಂದು ಕಡೆ ಬೀದರ್ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇವಾಗ ಬೀದರ್ನ IMA ಹೌಸ್ ಕಡೆ ಇವತ್ತು ಪ್ರತಿಭಟನಾಕಾರರು ಬರ್ತಾ ಇರುವಂಥದ್ದು. ಇದರ ಹಿನ್ನೆಲೆ ಇವತ್ತು ಬೀದರ್ ಜಿಲ್ಲಾ ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಪೊಲೀಸರು ಈಗಾಗಲೇ ಫೀಲ್ಡಿಗೆ ಇಳಿದಿದ್ದು ಏನು ಪ್ರತಿಭಟನಾಕಾರರು ಅಂದರೆ ವೈದ್ಯರು ಇವತ್ತು ಪ್ರತಿಭಟನೆಗೆ ಇಳಿದ ಹಿನ್ನೆಲೆ ಅವರಿಗೂ ಕೂಡ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬೀದರ್ ಜಿಲ್ಲಾ ಪೊಲೀಸರು ಫೀಲ್ಡಿಗೆ ಇಳಿದು ಒಳ್ಳೆಯ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಈಗಾಗಲೇ ಇನ್ನೊಂದು ಮುಂದಿನ ಒಂದು ಹಂತದ ಪ್ರತಿಭಟನೆ ನೇರವಾಗಿ ಪ್ರಾರಂಭವಾಗಲಿದೆ. ಇದರ ದೃಷ್ಟಿಯಿಂದಲೇ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳನ್ನು ಪೊಲೀಸ್ ಇಲಾಖೆ ನೇಮಿಸಿದೆ. ಪೊಲೀಸ್ ಇಲಾಖೆ ಈಗಾಗಲೇ ಫೀಲ್ಡಿಗೆ ಇಳಿದಿದ್ದು ಎಲ್ಲ ರೀತಿಯ ಸುಭದ್ರತೆಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕೂಡ ಮುಂದಿನ ಇನ್ನೇನು ಕೆಲವೇ 10-15 ನಿಮಿಷಗಳಲ್ಲಿ ಪ್ರತಿಭಟನೆ ಕೂಡ ಪ್ರಾರಂಭವಾಗಲಿದೆ. ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆಯನ್ನು ಮುಂದುವರಿಯಲಿದೆ. ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.